ಹಲೋ ಎವ್ರಿವನ್, ವೆಲ್ಕಮ್ ಟು ಲಾಸ್ಯ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ಕೊಟ್ಟೆ ರೊಟ್ಟಿ ಅಥವಾ ನಮ್ಮ ಕಡೆ ಮಾಡುವಂತಹ ಕೊಟ್ಟೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇಲ್ಲ ಫೆಸ್ಟಿವಲ್ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡಿಕೊಂಡು ತಿನ್ಬೋದು. ಹಾಗೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಲಾಸ್ಯ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇದನ್ನು ಹೀಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ನೆನೆ ಹಾಕಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಮೆಂತ್ಯವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಂತ್ಯವನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಮೆಂತ್ಯ ಮತ್ತು ಉದ್ದಿನಬೇಳೆಯನ್ನು ಕೂಡ ಸೇರಿಸಾದ ನಂತರ ಅದನ್ನು ಚೆನ್ನಾಗಿ ನೀರು ಹಾಕಿ ನಾನು ಅದನ್ನು 3 ರಿಂದ 4 ಬಾರಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತೇನೆ. ನಾವು ಯಾವುದೇ ಬೇಳೆಕಾಳುಗಳನ್ನು ನೆನೆ ಹಾಕುವಾಗ ಅದನ್ನು ವಾಶ್ ಮಾಡಿಬಿಟ್ಟೆ ನಾವು ಅದನ್ನು ನೆನೆ ಹಾಕಬೇಕು. ನೋಡಿ, ಇದಕ್ಕೆ ಈಗ ನೀರನ್ನು ಸೇರಿಸ್ಕೊಳ್ತಾ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ. ಈ ರೀತಿ 2 ರಿಂದ 3 ಬಾರಿ ಅಥವಾ 3 ರಿಂದ 4 ಬಾರಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಆದ ನಂತರ ಅದಕ್ಕೆ ನೀರನ್ನು ಸೇರಿಸ್ಬಿಟ್ಟು 4 ರಿಂದ 5 ತಾಸು ನೆನೆ ಹಾಕೋಕ್ಕೆ ಬಿಡ್ತೀನಿ. ಈ ರೀತಿ ನೀವು ಸಂಜೆ ಟೈಮಲ್ಲಿ ಅದನ್ನು ರೆಡಿ ಮಾಡ್ಕೊಳ್ಳೋದಾದರೆ ಮಾರ್ನಿಂಗ್ಗೆ ನೀವು ನೆನೆ ಹಾಕೋದು ಬೆಸ್ಟ್ ಅಂತ ಹೇಳ್ಬೋದು. ನೋಡಿ, ನೆಕ್ಸ್ಟ್ ಇದನ್ನು ನಾನಿಲ್ಲಿ ಮನೇಲಿ ಅಕ್ಕಿ ತರಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು 1 ರಿಂದ 1.5 ಕಪ್ಪಷ್ಟು ಸೋನಾ ಮಸೂರಿ ರೈಸನ್ನು ತಗೊಂಡಿದ್ದೆ. ಇಲ್ಲಿ ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ತರಿಯಾಗಿ ಅದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ತರಿಯಾಗಿ ಬರಬೇಕು. ಈ ಅಂಗಡಿಯಲ್ಲಿ ಸಿಗುವಂಥ ಅಕ್ಕಿ ತರಿ ಕೂಡ ಸಿಕ್ಕಿದ್ರೆ ನೀವು ಅದರಿಂದನೂ ಕೂಡ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಮನೆಯಲ್ಲೇ ಇದನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ವಾಶ್ ಮಾಡ್ತಾಯಿದ್ದೀನಿ. ಈ ಅಕ್ಕಿಯನ್ನು ನಾವು ಚೆನ್ನಾಗಿ ವಾಶ್ ಮಾಡಬೇಕು, ಇಲ್ಲಾಂದರೆ ಅದು ಒಂದು ರೀತಿ ಸ್ಮೆಲ್ ಬರುತ್ತೆ. ನೀವು ಸಾದಾ ರೈಸ್ ಬೇಕಿದ್ದರೂ ತಗೊಂಡು ಮಾಡ್ಕೊಳ್ಬೋದು. ರೇಷನ್ ರೈಸ್ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಬೇಕಿದ್ದರೆ ತಗೊಂಡು ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಕೈಯಿಂದ ಉಜ್ಜಿಬಿಟ್ಟು 2 ರಿಂದ 3 ಬಾರಿ ಚೆನ್ನಾಗಿ ತೊಳಿತೀನಿ. ಅದನ್ನು ತೊಳೆದಾದ ನಂತರ ನಾನು ಅದಕ್ಕೆ ನೆನೆಸಿಟ್ಕೊಂಡಿರುವಂಥ ಉದ್ದಿನಬೇಳೆ, ಈಗಿಲ್ಲಿ 4 ತಾಸು ನೆನೆದಿದೆ ಅದು. ಆ ಉದ್ದಿನಬೇಳೆಯನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಳ್ತೀನಿ. ನೋಡಿ, ಮಿಕ್ಸಿ ಜಾರಿಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ರೈಸನ್ನು ಕೂಡ 4 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ರೈಸನ್ನು ಸೇರಿಸೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ಇದನ್ನು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನಾನು ಅದನ್ನು ಫೈನ್ ಪೇಸ್ಟ್ ಮಾಡಿಬಿಟ್ಟು ಈ ಅಕ್ಕಿ ತರಿಗೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲವನ್ನು ಸೇರಿಸಾದ ನಂತರ ನಾನು ಅದನ್ನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1 ಓವರ್ ನೈಟ್ ಹಾಗೆ ಬಿಟ್ಟುಬಿಡಬೇಕು. ನೋಡಿ, ಎಲ್ಲೂ ಗಂಟಿರಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಆದ ನಂತರ ನಾನು ಅದನ್ನು ಲಿಡ್ನ ಕ್ಲೋಸ್ ಮಾಡಿ 1 ನೈಟ್ ಹಾಗೆ ಬಿಟ್ಬಿಡ್ತೀನಿ. ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಬೆಳಿಗ್ಗೆ ಆಗಿದೆ. ಇದನ್ನು ನಾನು ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಇದನ್ನು 1 ಸ್ಪೂನ್ ತಗೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ತುಂಬಾ ಸಾಫ್ಟಾಗಿ ಕಾಣ್ತಾ ಇದೆ ಅಲ್ವಾ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಾದ ನಂತರ ಅದಕ್ಕೆ ನಾನು ಸುಮಾರು ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಉಪ್ಪನ್ನು ಆ್ಯಡ್ ಮಾಡಾದ ನಂತರ ಮತ್ತೆ ಅದನ್ನು ತಿರುಗಿಸಿ ಚೆನ್ನಾಗಿ 1 ರಿಂದ 2 ಸೆಕೆಂಡ್ಗಳ ಕಾಲ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಎಲ್ಲೂ ಕೂಡ ಉಪ್ಪು ಇರಬಾರ್ದು, ಅಷ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವು ಅದಕ್ಕೆ ಬಾಳೆ ಎಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಬಾಳೆ ಎಲೆಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಬಾಡಿಸ್ಕೊಂಡು ನೀವು ರೊಟ್ಟಿಯನ್ನು ಮಾಡೋದ್ರಿಂದ ಎಲ್ಲೂ ಕೂಡ ಅದು ರೊಟ್ಟಿ ಹಿಟ್ಟನ್ನು ಹಾಕ್ತೀವಲ್ವ ಆವಾಗ ಅದು ಒಡೆಯೋದಿಲ್ಲ. ಚೆನ್ನಾಗಿ ನೋಡಿ, ಈ ರೀತಿಯಾಗಿ ಎಲ್ಲ ಕಡೆಯೂ ನಾವು ಅದನ್ನು ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡಾದ ನಂತರ ಅದನ್ನು ನೋಡಿ, ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಅದೇ ರೀತಿ ಅದನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಕಡ್ಡಿಯಿಂದ 2 ಸೈಡಿಂದ ಕ್ಲೋಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಅದನ್ನು ಫೋಲ್ಡ್ ಮಾಡ್ಕೊಂಡಾದ ನಂತರ ನೋಡಿ, ಚಿಕ್ಕದಾದ ಕಡ್ಡಿಯನ್ನು ತಗೊಂಡ್ಬಿಟ್ಟು ನಾನು ಅದನ್ನು ಈ ಸೈಡಿಂದ ನಾನು ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬಾ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಬೇಕು, ಯಾಕೆಂದರೆ ಹಿಟ್ಟು ಹೊರಗಡೆ ಬರಬಾರ್ದಲ್ವ. ಅದಕ್ಕೆ ನೋಡಿ, ಈ ರೀತಿ ಚುಚ್ಚಿಬಿಟ್ಟು ಅದನ್ನು 2 ಸೈಡಿಂದ ನಾನು ಅದನ್ನು ಕ್ಲೋಸ್ ಮಾಡ್ಕೊಳ್ತೀನಿ. ಹಾಗೆ ಇನ್ನೊಂದು ಕಡೆ ಕೂಡ ನಾನು ಇನ್ನೊಂದು ಕಡ್ಡಿಯನ್ನು ತಗೊಂಡ್ಬಿಟ್ಟು ಚುಚ್ಚಿ ಅದನ್ನು ಬದಿಯೆಲ್ಲ
ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎರಡೂ ಕಡೆ ಈ ರೀತಿಯಾಗಿ ಚಿಕ್ಕದಾದ ಒಂದು ಕಡ್ಡಿಯಿಂದ ಕ್ಲೋಸ್ ಮಾಡ್ಕೊಂಡಾದ ನಂತರ ಒಂದು ಸೈಡು ನಾವು ಅದನ್ನು ಈ ರೀತಿ ಬಾಳೆ ಎಲೆಯ ಬಳ್ಳಿಯಿಂದಲೇ ನಾವು ಅದನ್ನು ಕಟ್ಟಬೇಕು. ಒಂದು ವೇಳೆ ಬಳ್ಳಿ ಸಿಕ್ಕಿಲ್ಲ, ಮಾಡ್ಕೊಳಕ್ಕಾಗಿಲ್ಲ ಅಂತಂದರೆ ದಾರದಿಂದನೂ ನೀವು ಅದನ್ನು ಕಟ್ಟಿ ಕ್ಲೋಸ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ನಾವು ಅದನ್ನು ನೀಟಾಗಿ ಕಟ್ಟಬೇಕು. ಇದು ನೋಡೋದಕ್ಕೆ ಚಾಕ್ಲೇಟ್ ಥರನೇ ಕಾಣಿಸುತ್ತೆ, ಹಾಗಾಗಿ ಚಿಕ್ಕ ಮಕ್ಕಳೆಲ್ಲ ಇದಕ್ಕೆ ಚಾಕ್ಲೇಟ್ ರೊಟ್ಟಿ ಅಂತಲೇ ಕರೀತಾರೆ. ನೋಡಿ, ಈ ರೀತಿಯಾಗಿ ಇನ್ನೊಂದು ಕಡೆ ಕಟ್ಟಿದ ನಂತರ ಚೆನ್ನಾಗಿ ಅದು ಹಿಟ್ಟು ಆ ಕಡೆ ಈ ಕಡೆ ಬರಬಾರ್ದು, ಅಷ್ಟು ನೀಟಾಗಿ ಗಟ್ಟಿಯಾಗಿ ಕಟ್ಕೊಳ್ಬೇಕು. ನಾನಿಲ್ಲಿ ಬಾಳೆ ಎಲೆಯ ಬಳ್ಳಿಯಿಂದನೇ ನಾನು ಇದನ್ನು ಕಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಗಂಟು ಹಾಕಿಬಿಟ್ಟು ಕಟ್ಕೊಂಡಾದ ನಂತರ ಎಕ್ಸ್ಟ್ರಾ ಬಳ್ಳಿಯನ್ನು ನಾವು ಅದನ್ನು ಕಟ್ ಮಾಡಿ ತೆಗಿಬೋದು. ನೋಡಿ, ಇದು ಈಗ ರೆಡಿಯಾಗಿದೆ. ಇದರಲ್ಲಿ ನಾವು ಇಡ್ಲಿ ಪ್ಯಾಟರ್ನನ್ನು ಹಾಕ್ಕೊಳ್ಬೋದು. ಹಾಗೆ ಎಲ್ಲವನ್ನು ಕೂಡ ನಾನು ಇದೇ ರೀತಿಯಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಇಡ್ಲಿ ಪಾತ್ರೆಯನ್ನು ತಗೊಂಡ್ಬಿಟ್ಟು ಅದಕ್ಕೆ 4 ಗ್ಲಾಸಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಅದ್ರ ಮೇಲೆ ನೋಡಿ, ಈ ರೀತಿ ಪಾತ್ರೆಯನ್ನಿಟ್ಟು ಅದ್ರ ಮೇಲೆ ನಾವೀಗ ಹಿಟ್ಟನ್ನು ತುಂಬಿ ಕ್ಲೋಸ್ ಮಾಡಿಬಿಟ್ಟು ಅದ್ರ ಮೇಲೆ ಇಡ್ತಾ ಹೋಗಬೇಕು. ನೋಡಿ, ತುಂಬೋದನ್ನು ತೋರಿಸ್ಕೊಡ್ತೀನಿ. ಒಂದು ಸ್ಪೂನನ್ನು ತಗೊಂಡ್ಬಿಟ್ಟು ಅದರೊಳಗೆ ನೀಟಾಗಿ ಹಾಕ್ತಾ ಹೋಗಬೇಕು. ನೋಡಿ, ಇದು ಹಿಂದಿನ ಕಾಲದಿಂದನೂ ಕೂಡ ನಮ್ಮ ಕರಾವಳಿ ಭಾಗದ ಎಲ್ಲ ಮನೆಗಳಲ್ಲೂ ಕೂಡ ಹಬ್ಬ ಹರಿದಿನಗಳಲ್ಲಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ಬ್ರೇಕ್ಫಾಸ್ಟ್ ಅನ್ನೋಕ್ಕಿಂತನೂ ಡಿನ್ನರಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ತಾರೆ. ಚಿಕನ್ ಜೊತೆಗೆ ಅಥವಾ ಗ್ರೇವಿ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟಲ್ಲಿ. ಈ ನಾರ್ಮಲ್ ತಟ್ಟೆಯಲ್ಲಿ ಮಾಡುವ ಇಡ್ಲಿಗಿಂತನೂ ಈ ಬಾಳೆಯಲ್ಲಿ ಮಾಡುವಂಥ ಇಡ್ಲಿ ಟೇಸ್ಟಲ್ಲಿ ಹಾಗೆ ಫ್ಲೇವರಲ್ಲೂ ಕೂಡ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈ ರೀತಿಯಾಗಿ ತುಂಬಿದಾದ ನಂತರ ನಾನು ಅದನ್ನು ಮತ್ತೆ ಒಂದು ಬಾಳೆ ಬಳ್ಳಿಯಿಂದ ನಾನು ಇದನ್ನು ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕಟ್ಕೊಳ್ಬೇಕು, ಸ್ವಲ್ಪನೂ ಗ್ಯಾಪ್ ಇರಬಾರ್ದು. ಗ್ಯಾಪ್ ಇದ್ದರೆ ಅದು ಹಿಟ್ಟು ಬೆಂದಾದ ನಂತರ ಹೊರಗಡೆ ಬಂದುಬಿಡುತ್ತೆ. ನೋಡಿ, ನೀಟಾಗಿ ಇದನ್ನು ಕಟ್ಬಿಟ್ಟು ಚೆನ್ನಾಗಿ ಕಟ್ಟಾದ ನಂತರ ಅದನ್ನು ಇಡ್ಲಿ ಪಾತ್ರೆಲಿಟ್ಟು ನಾವು ಅದನ್ನು ಕುಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕೆಳಗಡೆ ಇಟ್ಬಿಟ್ಟು ಅದನ್ನು ನೀಟಾಗಿ ಗಂಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕಟ್ತಾ ಇದ್ದೀನಿ. ಈ ರೀತಿ ಕಟ್ಟಿದ್ದಾದ ನಂತರ ನೋಡಿ, ಗಟ್ಟಿಯಾಗಿ ಬಿಗಿದ್ಬಿಟ್ಟು ಕಟ್ತಾ ಇದ್ದೀನಿ. ಈ ರೀತಿ ಕಟ್ಟಿ ಆದ ನಂತರ ಅದನ್ನು ನಾವು ಇಡ್ಲಿ ಪಾತ್ರೆಯಲ್ಲಿ ಒಂದೊಂದಾಗಿ ಇಡ್ತಾ ಹೋಗಬೇಕು. ಎಕ್ಸ್ಟ್ರಾ ಬಳ್ಳಿಯನ್ನು ಕೂಡ ನಾನಿಲ್ಲಿ ಕಟ್ ಮಾಡಿದ್ದೀನಿ. ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಲ್ವಾ? ಹಾಗೆ ಒಂದೊಂದಾಗಿ ಇದೇ ರೀತಿ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ರೊಟ್ಟಿಯನ್ನು ಕೂಡ ಮಾಡಿ ಮುಗಿಸಿದ್ದೀನಿ. ನೋಡಿ, ಹಾಗೆ ಒಂದೊಂದನ್ನು ನಾನು ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಹೋಗ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀಟಾಗಿ ಇಟ್ಟಿದ್ದಾದ ನಂತರ ಲಿಡ್ನ ಕ್ಲೋಸ್ ಮಾಡಿ ನಾವು ಅದನ್ನು ಸುಮಾರು ಅರ್ಧ ಗಂಟೆ ಅಥವಾ ಮಿನಿಮಮ್ 20 ಮಿನಿಟ್ಸ್ ಆದರೂ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕುಕ್ಕಾದ ನಂತರ ನನಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ? ಇಲ್ಲಿ ಜಸ್ಟ್ ಓಪನ್ ಮಾಡಿದ ಕೂಡಲೇ ತುಂಬಾ ಫ್ಲೇವರು ಸಖತ್ತಾಗಿರುತ್ತೆ. ನೋಡಿ, ಓಪನ್ ಮಾಡಿದ್ದಾಗಿದೆ. ಈಗ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ತುಂಬಾ ಸಾಫ್ಟಾಗಿ ಬಂದಿದೆ. ನಾವಿಲ್ಲಿ ಸ್ವಲ್ಪ ರೈಸನ್ನು ಕೂಡ ಬಳಸಿದ್ದೀವಲ್ವ, ಹಾಗಾಗಿ ಇದು ತುಂಬಾ ಸಾಫ್ಟಾಗಿ ಬಂದಿದೆ. ನೋಡಿ, ಈಗ ಒಂದೊಂದು ಪೀಸನ್ನು ತೆಗೆದುಬಿಟ್ಟು ತುಂಬಾ ಬಿಸಿ ಇರೋದ್ರಿಂದ ಕಟ್ ಮಾಡೋಕ್ಕಾಗ್ತಾ ಇಲ್ಲ ಅದು. ನೋಡಿ, ಈ ರೀತಿ ಕಟ್ ಮಾಡಿದ್ದಾದ ನಂತರ ಇದನ್ನು ನೀವು ಚಟ್ನಿ, ಗ್ರೇವಿ ಅಥವಾ ಚಿಕನ್ ಸಾಂಬಾರ್ ಗ್ರೇವಿ ಯಾವುದ್ರ ಜೊತೆ ಬೇಕಾದರೂ ನೀವು ಇದನ್ನು ತಿನ್ಬೋದು. ನೋಡಿ, ತುಂಬಾ ಸಾಫ್ಟಾಗಿ ಕಾಣ್ತಿದೆ ಅಲ್ವಾ? ಹಾಗೆ ನಮ್ಮ ಈ ರೆಸಿಪಿ ಇಷ್ಟವಾದರೆ ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತಷ್ಟು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ, ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದ. ಹಾಗೆ ನಮ್ಮ ಇನ್ನಷ್ಟು ಹೆಚ್ಚಿನ ಒಂದು ರೆಸಿಪಿಗಾಗಿ ನಮ್ಮ ಲಾಸ್ಯ ಕುಕ್ಕಿಂಗ್ ಚಾನಲನ್ನು ವೀಕ್ಷಿಸುವುದನ್ನು ಕೂಡ ಮರಿಬೇಡಿ. ಹಾಗೆ ಇನ್ನಷ್ಟು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.